ಫ್ರೆಂಡ್ಸ್, ವೆಲ್ಕಮ್ ಟು ತೇಜಸ್ ಕಿಚನ್. ನಾವಿವತ್ತು ಉಳಿದಿರೋಂಥ ಚಪಾತಿಯಲ್ಲಿ ಗರಿಗರಿಯಾದ ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಮಗೆ ಇಲ್ಲಿ ರಾತ್ರಿ ನಾವು ಚಪಾತಿ ಮಾಡಿದ್ವಲ್ಲ, ಅದರಲ್ಲಿ 3 ಚಪಾತಿ ಉಳಿದೋಗಿದೆ. ಈ ಚಪಾತಿನ ಈಗ ನಾನು ಮಸಾಲೆ ದೋಸೆ ಮಾಡ್ತಿದ್ದೀನಿ. ಮೊದಲು ಒಂದು ಬೌಲ್ಗೆ ಚಪಾತಿನೆಲ್ಲ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ, ಒಂದು ಅರ್ಧ ಕಪ್ಪಷ್ಟು ಮೊಸರು ಸೇರಿಸ್ಕೊಳ್ಳಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪಕ್ಕಕ್ಕಿಡೋಣ. 10 ನಿಮಿಷ ಪಕ್ಕಕ್ಕಿಟ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ನಾವು ಈ ಚಪಾತಿ ಮಿಕ್ಕಿದ್ರೆ ಇದನ್ನು ತಿನ್ನೋದಿಲ್ಲ, ಅದು ಸ್ವಲ್ಪ ಹಾರ್ಡ್ನೆಸ್ ಇರುತ್ತೆ ಅಂತ ಬಿಸಾಕ್ಬಿಡ್ತೀವಲ್ಲ. ಈ ರೀತಿ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ. ಚೆನ್ನಾಗಿ ಎಲ್ಲದಕ್ಕೂ ಪೀಸಸ್ಗೆ ಮೊಸರು ಮತ್ತು ಸಕ್ಕರೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ 10 ನಿಮಿಷ ಪಕ್ಕಕ್ಕಿಟ್ಕೊಳ್ಳೋಣ. ಈ 10 ನಿಮಿಷದಲ್ಲಿ ನಾವಿಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ತಿದ್ದೀವಿ. ಇದಕ್ಕೋಸ್ಕರ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಂಚೂರು ಕಡಲೆಪಪ್ಪು, ಒಂದೇ ಒಂದು ಹೆಸರು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. 1-2 ಸ್ಪೂನ್ ಎಣ್ಣೆಗೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ಳೋಣ. ಇದು ಒಂದು ಸಾರಿ ಚಿಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, 1-2 ಒಣ ಮೆಣಸಿನ್ಕಾಯಿಗಳನ್ನ ತುಂಡು ಮಾಡಿ ಹಾಕ್ಕೊಳ್ಳೋಣ. ಚಟ್ನಿಗೆ ಈಗ ಒಗ್ಗರಣೆ ರೆಡಿಯಾಗಿದೆ. ನಾವು ಚಪಾತಿ ಮಾಡಬೇಕಾದ್ರೇ, ಚಪಾತಿ ಪೀಸಸ್ ಮಾಡೋಕ್ಕಾಗಲೇ ಸ್ಟವ್ ಮೇಲೆ ಆಲೂಗಡ್ಡೆ ಬೇಯಕ್ಕೆ ಇಟ್ಬಿಟ್ರೆ ತುಂಬ ಬೇಗ ಆಗೋಗುತ್ತೆ ಫ್ರೆಂಡ್ಸ್ ಇದು. ಈಗ ನೋಡಿ, ಆಲೂಗಡ್ಡೆ ಪಲ್ಯಕ್ಕೆ ನಾವು ಒಗ್ಗರಣೆ ಹಾಕಿರೋ ಬಾಣಲಿಯಲ್ಲೇ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ಳೋಣ. ಇದು ಒಂದು ಸಾರಿ ಚೆನ್ನಾಗಿ ಸಿಡಿದ ಮೇಲೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ 1-2 ಈರುಳ್ಳಿನ ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿಗಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಪೂರ್ತಿ ಕೆಂಪಗಾಗೋದು ಬೇಡ ಫ್ರೆಂಡ್ಸ್ ಈರುಳ್ಳಿ. ಈಗ ಇದಕ್ಕೆ ಒಂದೇ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ, ದೊಡ್ಡದು ನಾಟಿ ಟೊಮೆಟೊ. ನೋಡಿ, ಟೊಮೆಟೊ ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಳ ಹಾಕಿಬಿಟ್ಟು 1-2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಟೊಮೆಟೊ ಬೆಂದಿದೆ. ನಾವು ಮೊದಲೇ ಬೇಯಿಸಿಟ್ಟಿರೋಂಥ ಆಲೂಗಡ್ಡೆ ಹಾಕ್ಕೊಳ್ಳೋಣ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಒಂದು ಸತಿ ಎಲ್ಲ ಮಿಕ್ಸ್ ಆದಮೇಲೆ ಟೇಸ್ಟ್ ನೋಡ್ಕೊಳ್ಳಿ ಹೇಗಿದೆ ಅಂತ ಹೇಳಿ. ಕೊನೆಯಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಫ್ ಮಾಡಿದರೆ ಮಸಾಲೆ ದೋಸೆಗೆ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್. ತುಂಬ ಸುಲಭವಾಗಿ ಇನ್ಸ್ಟೆಂಟಾಗಿ ಮಸಾಲೆ ದೋಸೆ ಮಾಡ್ಕೋಬಹುದು 10 ನಿಮಿಷದಲ್ಲಿ. ಇದಕ್ಕೆ ತುಂಬ ಹೊತ್ತು ಟೈಮ್ ಇಡಿಸೋದಿಲ್ಲ. ಈಗ ನೋಡಿ, ಪಲ್ಯ ರೆಡಿಯಾಗಿದೆ ಅಲ್ಲ. ನಾವಿವಾಗ ಚಪಾತಿ ಮೊಸರಲ್ಲಿ ನೆನೆಸಿಟ್ಟಿದ್ವಲ್ಲ, ಅದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನೀವು 1-2 ಗ್ಲಾಸಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಳಿ. ನೀರು ಸ್ವಲ್ಪ ಬಿಸಿಗಿಟ್ಕೊಳ್ಳೋಣ ನಾವು. ನೋಡಿ ಫ್ರೆಂಡ್ಸ್, ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಚಪಾತಿ ಏನು ನೆನೆಸಿಟ್ಟಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೀವು ಕ್ವಾಂಟಿಟಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ಈಗ ಇದಕ್ಕೆ 1 ಕಪ್ಪಷ್ಟು ರವೆ ತಗೊಂಡಿದ್ದೀನಿ, ಮಾಮೂಲಿ ಸಣ್ಣ ರವೆನೇ. ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇಲ್ಲಿ ನಾವು ಬಿಸಿನೀರು ಕಾಯೋಕ್ಕಿಟ್ಟಿದ್ವಲ್ಲ, ಅದೇ ಬಿಸಿನೀರನ್ನ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡಿರೋದು ನಾವು ನುಣ್ಣಗೆ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೆಂಚು ಬಿಸಿ ಆದಮೇಲೆ ನಿಮಗೆ ದೋಸೆ ಚೆನ್ನಾಗಿ ತೆಳ್ಳಕ್ಕೆ ಅಥವಾ ದಪ್ಪಕ್ಕೆ ನಿಮ್ಗೆ ಹೇಗೆ ಬೇಕೋ ಆ ರೀತಿ ಹಾಕ್ಕೊಳ್ಳಿ. ನೋಡಿ, ನಾನಿಲ್ಲಿ ದೋಸೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ತೆಳ್ಳಗೆ ಬಂದಿದೆ. ದೋಸೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. 1-2 ನಿಮಿಷ ಒಂದೊಂದು ಸೈಡ್ ಬೇಯಿಸ್ಕೊಂಡ್ರೆ ಸಾಕು. ಚಪಾತಿ ನಮಗೆ ಬೆಂದಿರೋದ್ರಿಂದ ಇದು ತುಂಬ ಹೊತ್ತೇನು ಇಡಿಸೋದಿಲ್ಲ. ಕಲರ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಕಲರ್ ನೋಡಿ, ಎಷ್ಟು ಗರಿಗರಿಯಾಗಿ ಬಿಸಿ ಇರಬೇಕಾದ್ರೇ ನಾವು ಹಿಂಗಂದರೆ ಎಷ್ಟು ಚೆನ್ನಾಗಿ ಪೀಸಸ್ ಆಗ್ತಿದೆಲ್ಲ. ತುಂಬ ಗರಿಗರಿಯಾದಂತಹ ದೋಸೆ. ಈಗ ನಾವು ಮಸಾಲೆ ದೋಸೆಗೆ ಸ್ವಲ್ಪ ದೋಸೆ ಹರಡಿ ತುಪ್ಪ ಹರಡ್ಕೊಳ್ಳೋಣ. ಇದ್ರ ಮೇಲೆ ಚಟ್ನಿ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ.
ನಿಮ್ಮ ಹತ್ರ ಯಾವುದು ಚಟ್ನಿ ಪುಡಿ ಇದ್ದರೆ ಅದನ್ನು ಹಾಕ್ಕೋಬಹುದು. ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಕಡೆ ಹರಡ್ಕೊಳ್ಳೋಣ. ಈ ಚಟ್ನಿ ಪುಡಿನ ಸ್ವಲ್ಪ ತುಪ್ಪ ಹಾಕಿ ಒಳಗಡೆ ಪಲ್ಯನ ಇಟ್ಬಿಟ್ಟು ದೋಸೆ ಎತ್ತಿದ್ರೆ ರೆಡಿ ಆಯಿತು. ನಿಮ್ಮ ಹತ್ರ ಏನಾದರೂ ಮಸಾಲೆ ದೋಸೆದು ಪೇಸ್ಟು ರೆಡಿ ಇದ್ದರೆ ನಮ್ಮ ಹತ್ರ ಹಳೇದು ನಮ್ಮ ವಿಡಿಯೋದಲ್ಲಿ ಮಸಾಲೆ ದೋಸೆ ರೆಸಿಪಿಯಲ್ಲಿ ನಾನು ಮಸಾಲೆ ಕೂಡ ಮಾಡಿದ್ದೀನಿ, ಅದರಲ್ಲಿ ನೀವು ನೋಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮಸಾಲೆ ನೋಡಿ, ಇಲ್ಲಿ ನಾನು ಸ್ಟಾಕ್ ಇಟ್ಕೊಂಡಿದ್ದೀನಿ ಮಸಾಲೆನ. ಇದೇ ಮಸಾಲೆನ ಈ ದೋಸೆ ಮೇಲೇ ಹಚ್ಕೋಬೋದು. ನಿಮಗೆ ಯಾವ ವೆರೈಟಿ ದೋಸೆ ಬೇಕಾದ್ರೂ ಇನ್ಸ್ಟೆಂಟಲ್ಲಿ ತುಂಬ ಬೇಗ ಆಗುತ್ತೆ ಫ್ರೆಂಡ್ಸ್. ನಿಮಗೆ ನಮ್ಮ ರೆಸಿಪೀಸ್ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪುಟ್ಟದಾಗಿ ಒಂದು ಕಾಮೆಂಟ್ ಹಾಕಿ ನಿಮಗೆ ನಮ್ಮ ರೆಸಿಪಿ ಇಷ್ಟ ಆಯಿತಾ, ಹೇಗಿದೆ ಅಂತ ಹೇಳಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ದರೆ. ಥ್ಯಾಂಕ್ ಯು ಫ್ರೆಂಡ್ಸ್.